ಅತ್ಯಂತ ವೈಭವದಿಂದ ಕಾಣಬೇಕಾದ ಕಾಲಘಟ್ಟ ಯುಗಾದಿ. ಯುಗಾದಿ ನಮ್ಮ ಪಾಲಿಗೆ ಹೊಸ ವರ್ಷ. ಅದನ್ನು ಬಿಟ್ಟು ದಯವಿಟ್ಟು ಜನವರಿ 1 ಹೊಸ ವರ್ಷ ಅಂತ ಆಚರಿಸುವುದಕ್ಕೆ ಮನಸ್ಸು ಮಾಡಬೇಡಿ. ಆ ತೀರ್ಮಾನವನ್ನು ಉಮಾಮಹೇಶ್ವರ ದೇವರ ಬ್ರಹ್ಮಕಲಶದಲ್ಲಿ ನೀವು ಕೈಗೊಳ್ಳುವುದು ಬಹಳ ಶ್ರೇಷ್ಠ ಅಂತ ನನಗನ್ನಿಸ್ತದೆ. ಯಾಕೆ ಅಂದ್ರೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂತ ಹಾಡಿದ ಕವಿ ಇದ್ದಾರಲ್ಲ, ಅವರಿಗೆ ಈ ಪ್ರಕೃತಿಯ ಸೊಬಗು ಗೊತ್ತಿದೆ, ಭಾರತೀಯ ಪರಂಪರೆ ಗೊತ್ತಿದೆ. ಇನ್ನುಳಿದಂತೆ ಅನೇಕ ಮಕ್ಕಳು ಇಲ್ಲಿದ್ದೀರಿ. ನಮ್ಮಲ್ಲಿ ಯಾರ್ಯಾರನ್ನು ನೋಡುತ್ತಾ ಅಪ್ಪನಿಗೊಂದು ದಿನ ಅಮ್ಮನಿಗೊಂದು ದಿನ ಅಂತೆಲ್ಲ ಮಾಡಿಬಿಟ್ಟಿದ್ದೇವೆ. ನಮಗೆಲ್ಲ ಗೊತ್ತಿರಬೇಕಾದ್ದು ತನ್ನ ರಕ್ತವನ್ನೇ ಹಾಲಿನ ರೂಪದಲ್ಲಿ ಉಣಿಸಿ ನಮಗೆ ಬದುಕು ಕೊಟ್ಟ ಅಮ್ಮನನ್ನು ನೆನಪಿಸುವುದಕ್ಕೆ, ಅಮ್ಮನ ಮೇಲೆ ಪ್ರೀತಿ ತೋರಿಸುವುದಕ್ಕೆ ಅದಕ್ಕೆ ಒಂದು ದಿನ ಬೇಡ. ನಮ್ಮ ಬದುಕಿನ ಕ್ಷಣ ಕ್ಷಣವೂ ಕೂಡ ಅಮ್ಮನದೇ. ಮಾತ್ರ ಅಲ್ಲ, ಎಳೆಯರಾದ ನಮ್ಮನ್ನು ಹೆಗಲ ಮೇಲೆ ಕೂರಿಸಿ ಜಗತ್ತಿನ ವಿಸ್ಮಯಗಳನ್ನು ತೋರಿಸಿದ ಅಪ್ಪ ಇದ್ದಾರಲ್ಲ, ಅವರನ್ನು ಗೌರವಿಸುವುದಕ್ಕೆ ನಮಗೆ ಒಂದು ದಿನ ಅಲ್ಲ, ನಮ್ಮ ಜೀವನದ ಪ್ರತಿ ಕ್ಷಣವೂ ಅಪ್ಪನದೇ. ವಿದ್ಯೆ ಕಲಿಸಿದಂತಹ ಗುರುವನ್ನು ಗೌರವಿಸುವುದಕ್ಕೆ ಪ್ರತಿ ಕ್ಷಣವೂ ಕೂಡ ಗುರುಗಳದ್ದೇ. ಆದ್ದರಿಂದ ಅದಕ್ಕೊಂದು ದಿನವನ್ನು ಸೀಮಿತವಾಗಿಟ್ಟುಕೊಡಬೇಡಿ. ಇನ್ನು ಉಳಿದಂತೆ ಫೆಬ್ರವರಿ 14 ಮೊನ್ನೆ ಕಳೆದು ಹೋಗಿದೆ. ನಮ್ಮ ಸಮಾಜಕ್ಕೆ ಅಂಟಿದ ದೊಡ್ಡ ಕಳಂಕ ಏನು ಅಂತಂದ್ರೆ, ಯಾವುದೋ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಒಪ್ಪಿ ಅದು ನಮ್ಮದು ಅಂತ ಇವತ್ತಿನ ಯುವಜನತೆ ದಾರಿ ತಪ್ತಾ ಇದ್ದಾರೆ. ನಿಮಗನ್ನಿಸಬಹುದಲ್ಲ, ಶಿವನ ಕಥೆಯನ್ನು ಹೇಳಬೇಕಾದಲ್ಲಿ ಪ್ರೇಮಿಗಳ ದಿನಾಚರಣೆ ಯಾಕೆ ಮಾಡುತ್ತಾರೆ ಅಂತ ನಿಮಗನ್ನಿಸಿರಬಹುದು. ಬಂಧುಗಳೇ, ದೇವಸ್ಥಾನಗಳಿರುವುದು ಕೇವಲ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸುವುದಕ್ಕಲ್ಲ, ಸಂಸ್ಕಾರಯುತವಾದಂತಹ ಬದುಕನ್ನು ಕಟ್ಟಿಕೊಡುವುದಕ್ಕೂ ಹೌದು. ಯಾಕೆ ಅಂದರೆ ದೇವಸ್ಥಾನಕ್ಕೆ ಬರ್ತಾ ಅಪ್ಪ ಅಮ್ಮ ಹೇಳಿದ ಮಾತನ್ನು ಕೇಳಿ ಯಾರೆಲ್ಲ ಸಂಸ್ಕಾರವಂತರಾಗಿ ಬದುಕಿದರು ನೋಡಿ, ಅವರೇ ಇವತ್ತು ಎತ್ತರದ ಮಂಚದಲ್ಲೂ ಕುಳಿತಿದ್ದಾರೆ, ದೇವರ ಸೇವೆಯನ್ನೂ ಮಾಡುತ್ತಾ ಇದ್ದಾರೆ. ಯಾಕೆ ಅಂದರೆ ಅವರಿಗೆ ಸಂಸ್ಕಾರವೂ ಇದೆ, ಅಪ್ಪ ಅಮ್ಮನ ಮೇಲೆ ಗೌರವವೂ ಇದೆ. ಇವತ್ತಿನ ಮಕ್ಕಳು ಬದಲಾಗುತ್ತಾರೆ. ಈ ಕಾಲಘಟ್ಟಕ್ಕೆ ವಿನಂತಿ ಮಾಡೋದು ಏನು ಅಂತಂದ್ರೆ, ಒಂದಿಷ್ಟು ಜನ ಯುವಜನತೆ ಇಲ್ಲಿದ್ದೀರಿ. ಫೆಬ್ರವರಿ 14ನೇ ತಾರೀಕು ಪ್ರೇಮಿಗಳ ದಿನ ಅಲ್ಲ, ಅದರ ಬದಲಾಗಿ ನಿಮಗೆ ಆ ದಿನವನ್ನು ಆಚರಿಸಲೇಬೇಕು ಅಂತಾದ್ರೆ, ಈ ದೇಶಕ್ಕಾಗಿ ಪ್ರಾಣ ಕೊಟ್ಟರಲ್ಲ ಪುಲ್ವಾಮಾ ದಾಳಿಯಲ್ಲಿ ಸೈನಿಕರು, ಅಂತವರ ಹುತಾತ್ಮರಿಗೆ ಗೌರವ ಸಲ್ಲಿಸುವ ದಿನವಾಗಿ ಅದನ್ನು ಬದಲಿಸಿಕೊಳ್ಳಿ. ಅದು ಪ್ರೇಮಿಗಳ ದಿನ ಅಲ್ಲ. ಅದರ ಜೊತೆಗೆ ನನಗೆ ತುಂಬಾ ನೋವನ್ನಿಸಿದ್ದೇನು ಅಂತಂದ್ರೆ, ಈ ಸಮಾಜದಲ್ಲಿ ಯಾರು ಖ್ಯಾತನಾಮರಿದ್ದಾರೆ ಅವರೆಲ್ಲ ಸಭೆಗೆ ಬರ್ತಾರೆ ಅಂದ್ರೆ ಅವರಿಗೊಂದು ಫೋನ್ ಮಾಡಿ ವಿನಂತಿ ಮಾಡ್ತಾರೆ, ಸರ್ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇವೆ, ನೀವೊಂದು ವಿಡಿಯೋ ಮಾಡಿ ಕೊಡಿ, ನಾನು ಬರ್ತಾ ಇದ್ದೇನೆ ಅಂತ ನೀವು ವಿಡಿಯೋ ಮಾಡಿಕೊಡಿ ಅಂತ ಕೇಳ್ತಾರೆ. ಮೊನ್ನೆ ಈ ನೆಲದಲ್ಲಿ ಯಾರನ್ನು ಪ್ರಸಿದ್ಧ ನಿರೂಪಕಿ ಅಂತ ಜನ ಕರೆದು ಗೌರವಿಸಿದ್ರೋ, ಅವಳ ಮಾತುಗಳನ್ನು ಕೇಳಿ ಯಾವ ಯುವಜನತೆ ಸಂಭ್ರಮಿಸಿತೋ ಅಂತಹ ಒಬ್ಬಾಕೆ ನಿರೂಪಕಿ ಫೆಬ್ರವರಿ 14ನೇ ತಾರೀಕಿಗೆ ಬರ್ತೇನೆ ಅಂತ ವಿಡಿಯೋ ಮಾಡಬೇಕಿದ್ರೆ ನಾಳೆ ಪ್ರೇಮಿಗಳ ದಿನ, ನಿಮ್ಗೆಲ್ಲ ಶುಭಾಶಯಗಳು ಅಂತ ಮಾತಾಡ್ತಾಳೆ. ಎಂಥ ಮೂರ್ಖರಲ್ಲ ಇವತ್ತಿನ ಯುವಜನತೆ. ಅವಳನ್ನೇ ದೇವರು ಅಂತ ನಂಬಿ ಅವಳ ಮಾತನ್ನು ಅನುಸರಿಸುವುದಾದರೆ ಆ ಎತ್ತರದ ಸ್ಥಾನದಲ್ಲಿದ್ದವಳು ಧರ್ಮಬೋಧೆಯನ್ನು ಮಾಡಬೇಕು ಹೊರತು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಅನುಸರಿಸುವುದಕ್ಕಲ್ಲವಲ್ಲ ಹೇಳಿಕೊಡಬೇಕಾದ್ದು. ಹಾಗಾಗಿ ದಯವಿಟ್ಟು ಅಂತಹ ಪಾಶ್ಚಿಮಾತ್ಯ ಸಂಸ್ಕೃತಿಯ ಕಥೆ ಬೇಡ. ಬಹುಶಃ ನಿಮ್ಗೆಲ್ರಿಗೂ ಗೊತ್ತಿರಬಹುದು, ಇವತ್ತು ಎಲ್ಲಿವರೆಗೆ ಬಂದು ನಿಂತಿದೆ ಅಂತಂದ್ರೆ, ಮೊದಲೆಲ್ಲ ಮಗುವಿಗೆ ವರ್ಷ ಆದಾಗ ಹುಟ್ಟು ಹಬ್ಬ ಇತ್ತು. ಮೊನ್ನೆ ಯಾರೋ ಹೇಳುತ್ತಿದ್ರು, ಈಗ ಮಗುವಿಗೆ 3 ತಿಂಗಳಾಗುವಾಗ ಕಾಲು ಭಾಗ ಕೇಕ್ ತಂದು ಕೊಡ್ತಾರಂತೆ, 6 ತಿಂಗಳಾಗುವಾಗ ಅರ್ಧ, 9 ಆಗುವಾಗ ಮುಕ್ಕಾಲು, 12 ತಿಂಗಳು ಭರ್ತಿ ಆಗುವಾಗ ಇಡೀ ಕೇಕ್ ಕೊಡ್ತಾರಂತೆ. ಮೊದಲೆಲ್ಲ 1 ವರ್ಷ ಆಗುವಾಗ ಮಗುವಿನ ಕೈಯಲ್ಲಿ ಚೂರಿ ಕೊಡುತ್ತಿದ್ರು. ಈಗ 3 ತಿಂಗಳಿಗೆ ಮಗುವಿಗೆ ಚೂರಿ ಹಿಡಿಸುವುದಕ್ಕೆ ಆರಂಭ ಮಾಡಿದ್ರೆ ಮಗುವಿನ ಬದುಕು ಹೂವಿನ ಹಾಸು ಆಗುವುದು ಹೇಗೆ? ಅದರ ಬದಲಿಗೆ ಆ ದೇವರ ಕೈಗಳಂತಿರುವ ಪುಟ್ಟ ಕೈಗಳಲ್ಲಿ ದೇವರ ಮುಂಭಾಗದಲ್ಲಿ ತುಪ್ಪದ ದೀಪವನ್ನಿಟ್ಟು ಆ ಮಗುವಿನ ಕೈಯಲ್ಲಿ ದೀಪ ಬೆಳಗಿಸಿ, ಮಗ ನಿನ್ನ ಬದುಕು ಬೆಳಕಾಗಲಿ ಅಂತ ಆ ದೇವರನ್ನು ಪ್ರಾರ್ಥಿಸಿದ್ರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಇಲ್ಲವಲ್ಲ. ನಮಗೆಲ್ಲ ಗೊತ್ತಿರಬೇಕು, ಜಗತ್ತಿನಲ್ಲಿ ಇಡೀ ಜಗತ್ತಿನ ಯಾರು ಸೋತರು ಬಂದು ಬದುಕುವುದಕ್ಕೆ ಭಾರತ ಇದೆ. ಆದರೆ ಭಾರತ ಸೋತರೆ ನಮಗೆ ಬೇರೆ ಜಾಗ ಇಲ್ಲ ಜಗತ್ತಿನಲ್ಲಿ. ಆದ್ದರಿಂದ ಯಾರು ಸೋತರು, ಯಾರು ಭಾರತವನ್ನು ಬೈದರು, ಯಾರು ಭಾರತದ ಬಗ್ಗೆ ಕೀಳರಿಮೆಯಿಂದ ಮಾತನಾಡಿದರೂ ಕೂಡ ಅಂಥವರನ್ನು ಕೂಡ ಸೋತ ಕಾಲಕ್ಕೆ ಬನ್ನಿ ನಿಮ್ಮ ಪಾಲಿಗೆ ನಾವಿದ್ದೇವೆ ಅಂತ ಕರೆದು ಅನ್ನ ಕೊಟ್ಟಂತಹ ದೇಶ ಇದ್ರೆ ಇಡೀ ಜಗತ್ತಿನಲ್ಲಿ ಭಾರತ ಮಾತ್ರ ಬಂಧುಗಳೇ. ಅಂತಹ ಪುಣ್ಯಭೂಮಿ ಭಾರತದಲ್ಲಿ ನಾವು ಹುಟ್ಟಿದ್ದೇವೆ. ಇದಕ್ಕಾಗಿ ನಮಗೆ ಸಂಭ್ರಮ ಇರಬೇಕು. ಆದ್ದರಿಂದ ನಮ್ಮದು ದೇವರು ನಡೆದಾಡಿದಂತಹ ಭೂಮಿ ಇದು. ಮಾತ್ರ ಅಲ್ಲ, ನಮ್ಮ ಮನೆಗಳಲ್ಲಿ ಅದು ಯಾವುದೋ ಒಂದು ಪುಟ್ಟ ಮಣೆ ಇಟ್ಟು ಕಡಸಲೆ ಇಟ್ಟು ಗಂಟಾವಣೆ ಇಟ್ಟು ಧರ್ಮದೈವ ಅಂತ ಕೈ ಮುಗಿಯುತ್ತೇವಲ್ಲ,
ಇದೇ ಜಾಗದಲ್ಲಿ ಧರ್ಮದೈವಗಳು ನಡೆದಾಡುತ್ತಾ ಆ ಗಗ್ಗರದ ಇಂಚರವನ್ನು ಕೇಳಿಸಿದಂತಹ ಪುಣ್ಯ ಭೂಮಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಈ ಕರಾವಳಿದು ಸತ್ಯದ ಮಣ್ಣು. ಆದ್ದರಿಂದ ಸತ್ಯದ ಮಣ್ಣಾಗಿ, ಧರ್ಮದ ಮಣ್ಣಾಗಿ, ಲೋಕಕ್ಕೆ ಒಳ್ಳೆಯದನ್ನು ಹಾರೈಸುವ ಈ ನೆಲದಲ್ಲಿ ಹುಟ್ಟಿದ ನಮಗೆ ನಮ್ಮ ಹಿರಿಯರಿಂದ ಬಂದ ಆಚರಣೆಗಳಿರಲಿ, ಪರದೇಶದ ಆಚರಣೆಗಳು ನಮಗೆ ಬೇಡ. ಜೊತೆಗೆ ಮತ, ಧರ್ಮ, ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಬೇರೆ ಬೇರೆ ಮತಧರ್ಮಗಳಿವೆ. ನಮ್ಮ ನಡುವೆ ಸಂಘರ್ಷ ಬೇಡ. ಯಾಕೆ ಅಂತಂದ್ರೆ ನಿನ್ನೆಯ ಕಾರ್ಯಕ್ರಮದಲ್ಲಿ ಒಬ್ಬ ಮುಸಲ್ಮಾನ ಬಂಧುವಿಗೆ ಸನ್ಮಾನ ಆಯಿತು. ಯಾಕೆ ಸನ್ಮಾನ ಮಾಡುತ್ತೀರಿ ಅಂತ ಕರೆದು ಕೇಳಿದ್ರೆ ಅವರು ಹೇಳ್ತಾರೆ, ನಮ್ಮದೇ ಒಂದು ದೇವಸ್ಥಾನಕ್ಕೆ ಹೋಗಬೇಕಾದಂತಹ ದಾರಿಯ ತಕರಾರಾದಾಗ ಯಾರೂ ದಾರಿ ಕೊಡಲಿಲ್ಲ, ಸ್ವಂತ ಸಮುದಾಯದವರನ್ನೇ ವಿರೋಧ ಮಾಡಿಯೂ ಆ ಸಾಹೇಬರು ನಮ್ಮ ದೇವಸ್ಥಾನಕ್ಕೆ ಬೇಕಾದ ದಾರಿ ಮಾಡಿಕೊಟ್ಟಿದ್ದಾರೆ ಅಂತ ಅವರ ಬಗ್ಗೆ ಮಾತಾಡಿದಾಗ ನನಗನ್ನಿಸಿದ್ದು, ಹಾಗಾದ್ರೆ ಮಾನವೀಯತೆ ಬಂದಿದ್ರೆ, ಎಲ್ಲ ಧರ್ಮವನ್ನು ಗೌರವಿಸುವ ಭಾವ ನಮ್ಮಲ್ಲಿದ್ರೆ ಅದಕ್ಕೆ ಜಾತಿ ಅಡ್ಡಿ ಆಗುವುದಿಲ್ಲವಲ್ಲ. ಹಾಗಾದ್ರೆ ನಮ್ಮ ಧರ್ಮದಲ್ಲಿ ಬದುಕ್ತಾ ಇನ್ನೊಂದು ಧರ್ಮವನ್ನು ಗೌರವಿಸಿ ಇನ್ನೊಬ್ಬರ ಒಳ್ಳೆಯ ವಿಚಾರಗಳಿಗೆ ನಾವು ಬೆಂಬಲವಾಗಿ ನಿಂತಾಗ ನಮ್ಮ ಬದುಕು ಸಾರ್ಥಕ ಆಗುತ್ತದೆ. ಯಾಕೆ ಅಂದ್ರೆ ಈಶ್ವರ ದೇವರು ಅದನ್ನೇ ಹೇಳಿಕೊಟ್ಟದ್ದು. ಆವತ್ತು ಸಮುದ್ರ ಮಥನ ಆಗುವಾಗ ವಿಷ ಉಕ್ಕಿ ಬಂದಾಗ ವಿಷವನ್ನು ಈಶ್ವರ ದೇವರು ಕುಡಿಯದೇ ಇರ್ತಾ ಇದ್ರೆ ಇಲ್ಲಿ ಜಾತಿ, ಮತ, ಸಂಪ್ರದಾಯ ಎಲ್ಲ ಜೀವ ಸಂಕುಲಗಳೇ ಸತ್ತು ಹೋಗ್ತಾ ಇತ್ತು. ಆದ್ರೆ ನನ್ನನ್ನು ಪೂಜಿಸಿದವರು ಮಾತ್ರ ಬದುಕಬೇಕು ಅಂತ ಈಶ್ವರ ದೇವರು ವಿಷಪ್ರಾಶನ ಮಾಡಿದ್ದಲ್ಲ, ಇಡೀ ಜಗತ್ತಿಗೆ ಮಂಗಲವಾಗಲಿ ಅಂತ ಈಶ್ವರ ದೇವರು ವಿಷಪ್ರಾಶನ ಮಾಡುತ್ತಾರೆ. ಹಾಗಿದ್ರೆ ಅಂತಹ ದೇವರನ್ನು ಪೂಜಿಸುವ ನಮ್ಮಲ್ಲಿ ಅಂತಹ ಭಾವಗಳು ಜಾಗೃತವಾಗಬೇಕು. ಅನ್ಯೋನ್ಯವಾಗಿ ಬದುಕೋಣ, ಪ್ರೀತಿ ವಿಶ್ವಾಸದಿಂದ ಬದುಕೋಣ. ಕಟ್ಟ ಕಡೆಗೆ ಕೈ ಮುಗಿದು ನನ್ನ ವಿನಂತಿ ಇಷ್ಟೇ, ಇಷ್ಟು ಜನ ನೀವಿಲ್ಲಿದ್ದೀರಿ, ದಯವಿಟ್ಟು ಒಮ್ಮೆ ನಿಮ್ಮಷ್ಟಕ್ಕೆ ಮಾತಾಡ್ತಾ ಇದ್ದವರಿದ್ರೆ ಕೊನೆಯ 2 ನಿಮಿಷ ಈ ಕಡೆ ಕಿವಿ ಕೊಡಿ. ಯಾಕೆ ಅಂದ್ರೆ ವೇದಿಕೆಯಲ್ಲಿ ಕೂತವರ ಮಾತುಗಳಿಗೆ ಮೌಲ್ಯ ಇದೆ, ಅವರ ಬದುಕಿಗೆ ಒಂದು ಗೌರವ ಇದೆ. ನೆನಪಿಟ್ಟುಕೊಳ್ಳಿ, ಯಾರಾದರೂ ಇವತ್ತಿನವರೆಗೆ ನಿಮ್ಮ ಮನೆಯಲ್ಲಿ ಭಾರತಾಂಬೆಯ ಫೋಟೋವನ್ನು ಇಟ್ಟುಕೊಳ್ಳಿಲ್ಲ ಅಂತಾದರೆ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡುತ್ತೇನೆ, ಈ ಬ್ರಹ್ಮಕಲಶೋತ್ಸವದ ಸವಿನೆನಪಿಗೆ ಈಶ್ವರ ದೇವರ ಪ್ರಸಾದವನ್ನು ಹೇಗೆ ತಗೊಂಡು ಹೋಗ್ತೀರೋ ಹಾಗೆಯೇ ಭಾರತಾಂಬೆಯ ಫೋಟೋವನ್ನು ಕೂಡ ದೇವರ ಕೋಣೆಯಲ್ಲಿತ್ತು ಅದಕ್ಕೂ ಒಂದು ಹೂವಿಟ್ಟು ನಿಮ್ಮ ಮಗುವಿಗೆ ಹೇಳಬೇಕು, ಮಗ ನೀನು ಕೇವಲ ನನ್ನ ಕುಟುಂಬದ ಆಸ್ತಿ ಅಲ್ಲ, ತಾಯಿ ಭಾರತೀಯ ಆಸ್ತಿ ಮಗ ನೀನು ಅಂತ ನಿಮ್ಮ ಮಕ್ಕಳಿಗೆ ಮನವರಿಕೆ ಮಾಡುವ ಕೆಲಸವನ್ನು ನೀವು ದಯವಿಟ್ಟು ಮಾಡಬೇಕು. ಯಾಕೆ ಅಂದ್ರೆ ಇವತ್ತಿನ ವಿದ್ಯಮಾನ ಏನು ಅಂತ ನಿಮ್ಗೆ ಗೊತ್ತಿದೆ, ಅದರ ಬಗ್ಗೆ ನಾನು ಇವತ್ತಿಲ್ಲಿ ಮಾತಾಡೋದಿಲ್ಲ. ಹಾಗಾಗಿ ಎಲ್ಲಿ ಈಶ ಸೇವೆ ಮತ್ತು ದೇಶ ಸೇವೆ ಒಟ್ಟಾಗಿ ನಡೆಯುತ್ತದೋ ಅದು ಮಾತ್ರ ನಮ್ಮ ಬದುಕಿಗೆ ಸಾರ್ಥಕ. ಯಾಕೆ ಅಂದ್ರೆ ಈಶ್ವರ ದೇವರಿಗೆ ಬ್ರಹ್ಮಕಲಶ ಮಾಡಿದ ಮೇಲೆ ಹೋಗಿ ತಂತ್ರಿಗಳನ್ನು ಕೇಳಿ ಅವರು ದೇವರ ಮುಂದೆ ನಿಂತು ಹೇಳ್ತಾರೆ, ಓ ಶಿವನೇ, ಈ ಜಾಗದಲ್ಲಿ ಅನುಗ್ರಹ ಮಾಡುತ್ತಾ ಇದ್ದಿ, ಸ್ಥಿರವಾದಂತಹ ಸಾನ್ನಿಧ್ಯವನ್ನು ಕೊಡು. ಎಲ್ಲಿವರೆಗೆ ಈ ಪರ್ವತ, ನದಿ, ಸೂರ್ಯಚಂದ್ರಾದಿಗಳು ಬೆಳಗುತ್ತಾರೋ ಅಲ್ಲಿವರೆಗೆ ಸ್ಥಿರವಾಗಿ ನಿಲ್ಲು. ಈ ಲೋಕಕ್ಕೆ ಬರುವಂತಹ ಕಂಟಕವನ್ನು ದೂರ ಮಾಡು, ನಿನ್ನನ್ನು ಆರಾಧನೆ ಮಾಡಿದವರಿಗೆ ಅನುಗ್ರಹ ಮಾಡು ಅಂತ ನಮ್ಮೆಲ್ಲರ ಪರವಾಗಿ ತಂತ್ರಿಗಳು ಈಶ್ವರ ದೇವರ ಮುಂಭಾಗದಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಆಗ ಭಾರತೀಯ ಪರಂಪರೆಯಲ್ಲಿ ಬದುಕಬೇಕಲ್ಲ ನಾವು. ಹಾಗಾಗಿ ನಮ್ಮ ಮಕ್ಕಳಿಗೆ ದಯವಿಟ್ಟು ಭಾರತೀಯ ಪರಂಪರೆಯ ಬಗ್ಗೆ ಹೇಳಿ. ಹುಟ್ಟುಹಬ್ಬದ ಆಚರಣೆ, ಮದುವೆಯ ಸಂಭ್ರಮ ಎಲ್ಲವೂ ಕೂಡ ಅದು ಭಾರತೀಯ ಪರಂಪರೆಯಂತೆ ನಡೆಯುವಂತೆ ನೋಡಿ, ವಿದೇಶಿ ಸಂಸ್ಕಾರಗಳನ್ನು ಅವರ ದೃಷ್ಟಿಯಿಂದ ನೋಡಿ ಗೌರವಿಸಿ ಸಂತೋಷ ಪಡೋಣ. ಅದು ಬಿಟ್ರೆ ಅದನ್ನು ನಮ್ಮದಾಗಿಸಿಕೊಳ್ಳುವುದು ಬೇಡ. ಯಾಕೆ ಅಂದ್ರೆ ನಿಮಗೆ ಗೊತ್ತಿರಲಿ, ಇವತ್ತು ದೇವರೆಲ್ಲಿದ್ದಾರೆ ಅಂತ ನಾವು ಬೇರೆ ಕಡೆ ಹುಡುಕೋದು ಬೇಡ. ನೀವು ಇಲ್ಲೆಲ್ಲೋ ಪ್ರೀತಿಯಿಂದ ಹುಡುಕಾಡ್ತೀರಾದ್ರೆ ನಮ್ಮ ನಡುವೆ ಅದು ಯಾವುದೋ ಗೆಜ್ಜೆ ಕಟ್ಟಿದ ಪುಟ್ಟ ಹೆಣ್ಣುಮಗಳು ಆ ತಾಯಿ ಇಲ್ಲಿ ಆ ಮಗುವಿನ ರೂಪದಲ್ಲಿ ಸಂಚರಿಸ್ತಾಳೆ. ಅದು ಯಾವುದೋ ಅಪ್ಪನ ಹೆಗಲ ಮೇಲೆ ಕುಳಿತು ಕೇಸರಿ ಶಾಲ ಹಾಕೊಂಡು ಒಬ್ಬ ಪುಟ್ಟ ಹುಡುಗ, ಅದು ಯಾರು ಅಂತ ಗೊತ್ತಿಲ್ಲ, ಶಿವನು ಯಾವುದೋ ಒಂದು ಹುಡುಗನ ರೂಪದಲ್ಲಿ ಮಧ್ಯೆ ಓಡಾಡ್ತಿರ್ತಾನೆ. ಆ ಸಂಭ್ರಮ ನಮಗೆ ಬೇಕು. ಯಾಕೆ ಅಂದ್ರೆ ಜಗದ್ಗುರು ಶಂಕರಾಚಾರ್ಯರಿಗೆ ಶಿವ ಚಂಡಾಲನ ರೂಪದಲ್ಲಿ ಕಾಣಿಸಿ ಜ್ಞಾನೋದಯ ಮಾಡುತ್ತಾರೆ ಅಂತಾದರೆ ನಮ್ಮ ನಡುವೆ ಯಾವುದೋ ಮಗುವಿನ ರೂಪದಲ್ಲಿ, ಯಾವುದೋ ತಾಯಿಯ ರೂಪದಲ್ಲಿ ಆ ಪರಮೇಶ್ವರ ಕಾಣಿಸಿಕೊಳ್ಳುತ್ತಾನೆ. ಹಾಗಾಗಿ ಪರಸ್ಪರ ಪ್ರೀತಿ, ವಿಶ್ವಾಸ, ಗೌರವಗಳಿಂದ ಬದುಕೋಣ. ಬಂಧುಗಳೇ, ಊರು ನಿಮ್ಮದು ಬೇರೆ, ನನ್ನದು ಬೇರೆ, ಆದರೆ ಸಮಗ್ರವಾಗಿ ನೋಡಿದಾಗ ನಾವು ಭಾರತೀಯರು ಅನ್ನುವ ಭಾವ ನಮ್ಮಲ್ಲಿ ಸದಾ ಜಾಗೃತವಾಗಿರಲಿ. ಕಟ್ಟ ಕಡೆಯ ವಿನಂತಿ ಇಷ್ಟೇ, ದೇವಸ್ಥಾನಕ್ಕೆ ಬರುವಾಗ ನಾನು ಬಡವರು ಹಿಂದೆ ಕೂತ್ಕೊಳ್ಳುತ್ತೇವೆ, ಅವರು ಶ್ರೀಮಂತರು ಮುಂದೆ ಕೂತ್ಕೊಳ್ಳುತ್ತಾರೆ, ನನಗೆ ಓದ್ಲಿ ಗೊತ್ತಿಲ್ಲ, ಚಂದ ಇಲ್ಲ, ಇದನ್ನೆಲ್ಲ ದಯವಿಟ್ಟು ಯಾರೂ ಕೂಡ ಮನಸ್ಸಲ್ಲಿ ಇಟ್ಟುಕೊಳ್ಳಬೇಡಿ. ಒಂದು ಸಭಾ ವ್ಯವಸ್ಥೆಯಲ್ಲಿ ಗಣ್ಯರಿಗೆ ಅಂತ ಸೀಮಿತ ಆಸನ ಎದುರಿದ್ರೆ ವ್ಯವಸ್ಥೆಯ ದೃಷ್ಟಿಯಿಂದ ಗೌರವಿಸುವ, ಅದು ಅಲ್ಲದಿದ್ರೆ ಮೇಸ್ತ್ರಿ ಕೆಲಸ ಮಾಡಿದ ಸಹೃದಯರೂ ಒಂದೇ ನಮಗೆ,
1 ಕೋಟಿ ದಾನ ಕೊಟ್ಟಂತಹ ಪುಣ್ಯಾತ್ಮರು ಕೂಡ ನಮ್ಮ ಪಾಲಿಗೆ ಒಂದೇ. ಯಾಕೆ ಅಂದ್ರೆ ಅವರು ಸೇವೆ ಮಾಡಿದ್ದು ಈಶ್ವರಂದು ಅಂತಲೇ, 1 ಕೋಟಿ ಕೊಟ್ಟವರು ಕೊಟ್ಟ ಉಮೇಶ್ವರ ದೇವರಿಗಂತಲೇ ಕೊಟ್ಟವರು. ಅವರನ್ನು ಕೇಳಿದ್ರೆ ದೇವರು ಕೊಟ್ಟದ್ದನ್ನು ದೇವರಿಗೆ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಅವರಿಗೆ ಅಹಂಕಾರ ಇರುವುದಿಲ್ಲ. ಹಾಗಂತ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೋಟಿ ಕೊಟ್ಟವರನ್ನು ಗೌರವಿಸುವುದು ಯಾಕೆ ಅಂದ್ರೆ, ದೇವರವರಿಗೆ ತುಂಬಾ ಶ್ರೀಮಂತಿಕೆ ಕೊಟ್ಟಾಗ ಅದರಲ್ಲಿ ಬಹುಪಾಲನ್ನು ದೇವರಿಗೇ ಕೊಟ್ಟಂತಹ ಒಳ್ಳೆಯವರಿದ್ದಾರೆ ಮಕ್ಕಳೇ. ನಾವೆಲ್ಲ ಹಾಗೆ ಆಗಬೇಕು ಅಂತ ತೋರಿಸಲಿಕ್ಕೆ ದಾನಿಗಳನ್ನು ವೇದಿಕೆಯಲ್ಲಿ ಸನ್ಮಾನ ಮಾಡುವುದೇ ಹೊರತು ಕೊಟ್ಟ ದಾನಿಗಳಿಗೆ ಅಹಂಕಾರ ಇರುವುದಿಲ್ಲ. ಮತ್ತೆ ನಾವು ನೀವೆಲ್ಲ ಪ್ರೀತಿಯಿಂದ ಜೊತೆ ಆಗಬೇಕು. ಯಾಕೆ ಅಂದ್ರೆ ಕಡೆಯ ಒಂದು ಮಾತು ಹೇಳುತ್ತೇನೆ. 5 ಬೆರಳುಗಳ ನಡುವೆ ಮಾತುಕತೆ ನಡೆಯಿತಂತೆ. ಹೆಬ್ಬೆರಳು ಹೇಳ್ತದೆ, ನಾನು ದಪ್ಪ ಇದ್ದೇನೆ, ಹೆಬ್ಬೆಟ್ಟು ಹಾಕ್ಲಿಕ್ಕೆ ನಾನೇ ಬೇಕು, ಅಧಿಕಾರ ನನ್ನದೇ, ನಾನು ಶ್ರೇಷ್ಠ ಅಂತ. ಆಗ ತೋರ್ಬೆರಳು ಹೇಳ್ತದಂತೆ, ನೀನು ಎಷ್ಟು ಅಧಿಕಾರ ಚಲಾಯಿಸಿದ್ರು ತೋರಿಸುವುದಕ್ಕೆ ನಾನೇ ಬೇಕಲ್ಲ, ನಾನು ಶ್ರೇಷ್ಠ ಅಂತ. ಆಗ ಮಧ್ಯದ ಬೆರಳು ಹೇಳುತ್ತಂತೆ, ನೀನು ದಪ್ಪ, ನೀನು ತೋರಿಸುವುದು ಹೌದು, ಎಲ್ಲರಿಗಿಂತ ಎತ್ತರ ಇರುವುದು ನಾನಲ್ಲ, ನಾನು ಶ್ರೇಷ್ಠ ಅಂತ. ಅದು ನೋಡುವಾಗ ಅನಾಮಿಕ ಬೆರಳಿಗೆ ತಡೆಯಲಿಲ್ಲ. ಅದು ಹೇಳುತ್ತಂತೆ, ಯಾರು ಏನು ಮಾಡಿದರೂ ಚಿಂತಿಲ್ಲ, ಬಂಗಾರ ಏನಾದರೂ ಹಾಕುವುದಿದ್ರೆ ನನಗೇ ಹಾಕ್ತಾರೆ, ನಾನು ಶ್ರೇಷ್ಠ ಅಂತ. ಕಿರಿಬೆರಳು ನಿಂತ್ಕೊಂಡು ನೋಡುತ್ತದೆ, ಏನ್ ಮಾಡುದು, ಒಬ್ಬ ದಪ್ಪ, ಒಬ್ಬ ತೋರಿಸುವ, ಒಬ್ಬ ಎತ್ತರ, ಒಬ್ಬ ಬಂಗಾರದವ, ನಾನೇನು ಮಾಡುದು. ಅದು ತಿರುಗಿ ಹೇಳುತ್ತಂತೆ, ಸಂತೋಷ, ನೀವೆಲ್ಲ ಹಾಗೆ ಇರಿ, ನನಗೊಂದೇ ಒಂದು ಸಂತೋಷ ಏನು ಅಂತಂದ್ರೆ, ಹೆತ್ತ ತಾಯಿ ತಂದೆಗೆ, ವಿದ್ಯೆ ಕಲಿಸಿದ ಗುರುಗಳಿಗೆ, ಗರ್ಭಗುಡಿಯಲ್ಲಿರುವ ಉಮಾಮಹೇಶ್ವರ ದೇವರಿಗೆ ನಾನು ಕೈ ಮುಗಿದ್ರೆ ಅವರಿಗೆ ಮೊದಲು ನಾನೇ ಕಾಣಿಸ್ತೇನಲ್ಲ, ನನಗೆ ಇಷ್ಟು ಸಾಕು ಅಂತ ಕಿರಿಬೆರಳು ಹೇಳುತ್ತಂತೆ. ಹಾಗಾಗಿ ಸಮಾಜದಲ್ಲಿ ನಮಗೆ ನಾವೆಲ್ಲ ದೊಡ್ಡವರಿದ್ದೇವೆ ಅನ್ನುವ ಅಹಂಭಾವ ಬೇಡ. ಈ 5 ಬೆರಳುಗಳು ಪ್ರೀತಿಯಿಂದ ಜೊತೆಯಾದಾಗ ಮಾತ್ರ ಒಂದು ತುತ್ತು ಊಟ ಮಾಡಬಹುದು, ದೇವರ ಪ್ರಸಾದ ತಿನ್ನಬಹುದು. ಈ 5 ಬೆರಳುಗಳು ಗಟ್ಟಿಯಾಗಿ ಒಟ್ಟಾದಾಗ ಮಾತ್ರ ಕಷ್ಟವನ್ನು ಎದುರಿಸಬಲ್ಲಂತಹ ಗಟ್ಟಿ ಮುಷ್ಟಿಯಾಗಬಹುದು. 1 ಬೆರಳು ಕಳೆದು ಹೋದ್ರು ಅವನು ವಿಕಲಾಂಗ ಅಂತ ಸಮಾಜದಲ್ಲಿ ಗುರುತಿಸ್ತಾರೆ. ಬಂಧುಗಳೇ, ದೇವಸ್ಥಾನದ ವಟಾರದಲ್ಲಿ ಅಂತಸ್ತು ಐಶ್ವರ್ಯಗಳ ಅಹಮಿಕೆ ಎಡೆ ಮಾಡದೇ ಇರಲಿ. ನಾವು ನೀವು ದೇವರ ಮಕ್ಕಳು ಅನ್ನುವ ಭಾವದಿಂದ ನಮ್ಮಿಂದಾದ ಸೇವೆಯನ್ನು ಮಾಡೋಣ. ಪುಟ್ಟ ಪುಟ್ಟ ಮಕ್ಕಳನ್ನು ಕರ್ಕೊಂಡು ಬಂದಿದ್ದೀರಲ್ಲ,